ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗೇರಿ. बोलो भारत माता की, बोलो भारत माता की, वंदे वंदे इनक्विलाब इनक्विलाब. ಯೋಗ ಪಟುಗಳಿಂದ ಬಾಬಾ ರಾಮದೇವ್ ಗುಣಗಾನ. ಪತಂಜಲಿ ಯೋಗ ಸಮಿತಿಯ ಕುಷ್ಟಗಿ ಶಾಖೆಯಲ್ಲಿ ಗುರುಪೂಜಾ ಉತ್ಸವ ಆಚರಿಸಲಾಯಿತು. ಪಟ್ಟಣದ ಶ್ರೀ ಬುದ್ಧಿಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಬಾಬಾ ರಾಮದೇವ್ ಗುರೂಜಿ ಅವರ ಭಾವಚಿತ್ರಕ್ಕೆ ಯೋಗ ಪಟುಗಳು ಪುಷ್ಪ ಸಮರ್ಪಿಸಿ ಗೌರವ ಸಲ್ಲಿಸಿದರು. ಬಳಿಕ ಮಾತನಾಡಿದ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವೀರೇಶ್ ಬಂಗಾರ್ ಶೆಟ್ಟರ್ ಅವರು, ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಗುರುವಿಗೆ ಮಹತ್ವ ಸ್ಥಾನವಿದೆ. ಬಾಬಾ ರಾಮದೇವ್ ಗುರೂಜಿ ಯೋಗವನ್ನು ವಿಶ್ವಮಟ್ಟಕ್ಕೆ ಒಯ್ದವರು, ಯೋಗವನ್ನು ಪುನರುಜ್ಜೀವನಗೊಳಿಸಿದವರು ಎಂದರು. ಗುರುವಿನ ಗುರುವೇ ತುಂಬಾ ಬಲ್ಲನು, ಗುರು ನಮಗೆ ದೇವರ ಸಮಾನ, ಆತನನ್ನು ಸ್ಮರಿಸಿ ನಾವು ಧನ್ಯರಾಗೋಣ ಎಂದು ಹೇಳಿದರು. ಯೋಗ ಶಿಕ್ಷಕ ಶರಣಬಸವ ಮಾಟೂರ್ ಕೂಡ ಮಾತನಾಡಿದರು. ಯೋಗ ಶಿಕ್ಷಕ ಪಂಕಜ್ ಕುಮಾರ್ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ವೀರು ಪಾಟೀಲ್, ಬಸವರಾಜ್ ಪಾಟೀಲ್, ಗಣೇಶ್ ಗುಡ್ಡದ್, ಅಚಲಾರಾಮ್, ಲತಾ ಸ್ಥಾವರಮಠ ಸೇರಿದಂತೆ ಯೋಗ ಪಟುಗಳು ಹಾಜರಿದ್ದರು. ಹಾಗಾಗಿ ಈಗ ಸಂಘದಲ್ಲಿ RSSನಲ್ಲಿ ಭಗವದ್ಧ್ವಜವನ್ನು ಅವರು ಪೂಜೆ ಮಾಡ್ತಾರೆ. ಭಗವದ್ಧ್ವಜನೇ ಗುರು ಅಂತ ಹೇಳ್ತಾರೆ. ಹಾಗೆ ನಮ್ಮ ಇಷ್ಟ ದೇವರುಗಳನ್ನ ನಾವು ಪೂಜೆ ಮಾಡಬೇಕು, ಅವ್ರಿಗೆ ಕೃತಜ್ಞತಾಪೂರ್ವಕ. ಯಾಕಂದ್ರೆ ನಮಗೆ ಜ್ಞಾನ ಕೊಟ್ಟಿರ್ತಾರೆ, ಆರೋಗ್ಯ ಕೊಟ್ಟಿರ್ತಾರೆ. ಹೀಗಾಗಿ ಅವ್ರನ್ನ ಒಂದು ವರ್ಷಕ್ಕೆ ಒಂದು ಸಾರಿ ಆದ್ರೂ ಕೃತಜ್ಞತಾಪೂರ್ವವಾಗಿ 50 ರೂಪಾಯಿನ 100 ರೂಪಾಯಿ ದಕ್ಷಿಣೆ ಹಾಕಿ ಅವ್ರನ್ನ ಸ್ಮರಿಸೋದು ಬಹಳ ಸೂಕ್ತ ಮತ್ತು ನಮ್ಮ ಪರಂಪರೆಯಿಂದ ಬಂದಂಥ ವಿಚಾರ. ಅವರಿಗೆ ನಾವು ಏನಾದರೂ ಋಣ ತೀರಿಸಬೇಕಾಗಿತ್ತಂದರೆ ಒಂದು ದಿವಸ ಕೃತಜ್ಞತೆಯಿಂದ ಕೈ ಮುಗಿದು, ಗುರುವೇ ನಿನ್ನ ಒಂದು ದಯೆಯಿಂದ ನಾನು ಆರಾಮಾಗಿದ್ದೇನೆ, ನನ್ನ ಕ್ಷೇಮವಾಗಿದ್ದರು ಅಂತ ಹೇಳಿ ಅದರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿದೆ. ಹಾಗಾಗಿ ಎಲ್ಲರೂ ಬಂದು ಗುರುಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಎಲ್ಲರೂ ಬಂದುಬಿಡ್ರಿ, ಪುಷ್ಪಾರ್ಚನೆ ಮಾಡಿ ಗುರುಗಳಿಗೆ ಗೌರವ ಸಲ್ಲಿಸೋಣ. ಆ ಪಟ್ಟಿ ಇನ್ನೊಂದ್ಸಲ. ಜೆಡಿಎಸ್ ಕುಷ್ಟಗಿ ತಾಲೂಕಾಧ್ಯಕ್ಷರಾಗಿ ವೀರೇಶ್ ನಿಡಗುಂದಿ ಮಠ ನೇಮಕ. ಕುಷ್ಟಗಿ ತಾಲೂಕು ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರಾಗಿ ತಾಲೂಕಿನ ಕಡೆಕೊಪ್ಪ ಗ್ರಾಮದ ವೀರೇಶ್ ಮಲ್ಲಯ್ಯ ನಿಡಗುಂದಿ ಮಠ ಅವರು ನೇಮಕಗೊಂಡಿದ್ದಾರೆ. ಈ ಕುರಿತು ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಪಕ್ಷದ ಕೊಪ್ಪಳ ಜಿಲ್ಲಾಧ್ಯಕ್ಷ ಸುರೇಶ್ ಎಸ್ ಭೂಮರೆಡ್ಡಿ ಅವರು ಬುಧವಾರ ಹೊರಡಿಸಿರುವ ನೇಮಕಾತಿ ಆದೇಶದಲ್ಲಿ ತಿಳಿಸಿದ್ದಾರೆ. ಈ ಗುರುತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ಪಕ್ಷದ ತತ್ವ ಹಾಗೂ ಸಿದ್ಧಾಂತಗಳಿಗೆ ಬದ್ಧರಾಗಿ ತಾಲೂಕಿನಾದ್ಯಂತ ಪಕ್ಷವನ್ನು ಸಂಘಟಿಸಿ ಬಲವರ್ಧನೆಗೆ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ನಂತರ ಬೆರಳಚ್ಚು ತಜ್ಞರು ಶ್ವಾನದಳ ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಸಂಗ್ರಹಿಸಿದ್ದಾರೆ.